ಶಿವಕುಮಾರ್ ಸ್ವಾಮೀಜಿಯವರು ಇಲ್ಲೇ ದರ್ಶನ ಕೊಡ್ತಿದ್ದು ಅನ್ಸುತ್ತೆ. ನಡೆದಾಡುವ ದೇವರು. ಇವಾಗ ಜಸ್ಟ್ ಊಟ ಮಾಡ್ಕೊ ಹೋಗಿರಂಗಿದ್ದಾರೆ. ಗೈಸ್ ಇಲ್ಲೊಂದು ಸ್ಟ್ಯಾಚು ತೋರಿಸ್ತೀನಿ, ಅವರಿಬ್ರು ಇಲ್ಲ, ಬಟ್ ಇದೊಂದು ಯಾವ ತರ ಮಾಡಿದ್ದಾರೆ ನೋಡಿ, ಇದು ಸುಮಾರು ಅರ್ಥಗಳು ಕೊಡುತ್ತೆ. ಪಾಪ ಫುಲ್ ಅಳ್ತಾನೆ, ವಿಡಿಯೋ ಕಾಲ್ ಮಾಡ್ಕೊಟ್ಟಿದೀವಿ. ಅವ್ರ ಅಪ್ಪ ಬಂದಿಲ್ಲ ಅಂತ ಕೈಯೆಲ್ಲ ಕುಯ್ಕೊಬಿಟ್ಟವನೆ ನೋಡಿ, ಕೈಯೆಲ್ಲ ಕುಯ್ಕೊಬಿಟ್ಟವನೆ ಪಾಪ. ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸುಮ್ಮನೆ ಕಾಲೇಜ್ ರಜೆ ಇತ್ತು, ಯಾವ ಥರ ಇದೆ ಅಂತ ನೋಡ್ಕೋಗೋಣ ಅಂತ ಬಂದಿದ್ದೀವಿ. ನೋಡ್ಬೋದು ಸುಮಾರು ಜನಗಳಿದ್ದಾರೆ. ಇವಾಗ ಇಲ್ಲಿ ದಾಸೋಹ ಕೇಂದ್ರಕ್ಕೆ ಬಂದಿದ್ದೀವಿ, ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಇವಾಗ ಜಸ್ಟ್ ಬಂದ್ವಿ ಮೈಸೂರಿಂದ. ಗೈಸ್ ಇದು ಫುಲ್ ದೊಡ್ಡ ಐತೆ ದಾಸೋಹ ಕೇಂದ್ರ ನೋಡಿ. ಇಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಸ್ಟ್ಯಾಚು ಐತೆ, ಮತ್ತು ಇದು ಫುಲ್ ದೊಡ್ಡ ಐತೆ. ಇಲ್ಲಿ ಪಬ್ಲಿಕ್ಕಿಗೆ ಅಲೋ ಇಲ್ಲ ಅನ್ಸುತ್ತೆ ಊಟ ಮಾಡೋಕ್ಕೆ, ಬರೀ ಮಕ್ಳಿಗೆ ಮಾತ್ರ ಅನ್ಸುತ್ತೆ. ಇವಾಗ ಜಸ್ಟ್ ಊಟ ಮಾಡ್ಕೊ ಹೋಗಿರಂಗಿದ್ದಾರೆ, ನೋಡ್ಬೋದು. ಫುಲ್ ದೊಡ್ಡ ಐತೆ ಮಾತ್ರ. ಗೈಸ್ ಇಲ್ಲಿ ತುಂಬ ಹಸ್ಗಳಿದ್ದಾವೆ ನೋಡಿ. ಇಲ್ಲಿ ಒಬ್ಬರು ಹಸಿಗೆ ಊಟ ಕೊಡ್ತಿದ್ದಾರೆ. ಗೈಸ್ ಇವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ, ನೋಡ್ಬೋದು ಸುಮಾರು ಜನಗಳೆಲ್ಲ ಓಡಾಡ್ತಿದ್ದಾರೆ. ಒಳ್ಳೆ ಚೆನ್ನಾಗೈತೆ ಮಾತ್ರ. ಇಲ್ಲಿ ಎಲ್ಲರೂ ಬನ್ನಿ, ಆದರೆ ಇಲ್ಲಿ ಪ್ಲೇಸ್ನ ಹಾಳು ಮಾಡಬೇಡಿ ಮಾತ್ರ. ಚೆನ್ನಾಗೈತೆ ನೋಡೋಕ್ಕೆ ಪ್ಲೇಸು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲೀನ್ನೆಸ್ ಎಲ್ಲನೂ. ಗೈಸ್ ಶಿವಕುಮಾರ್ ಸ್ವಾಮೀಜಿಯವರು ಇಲ್ಲೇ ದರ್ಶನ ಕೊಡ್ತಿದ್ದು ಅನ್ಸುತ್ತೆ ನೋಡಿ. ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ ಇಲ್ಲೂ ನೋಡಿ. ಇಲ್ಲಿ ರೇಷನ್ ಎಲ್ಲನೂ ರೈತರುಗಳು ಕೊಟ್ಟಿರೋದು ಅನ್ಸುತ್ತೆ, ದಾನ ಮಾಡಿರೋದು ಅನ್ಸುತ್ತೆ. ನೀವು ಬನ್ನಿ, ವೇಸ್ಟ್ ಮಾಡಬೇಡಿ, ಹೊಟ್ಟೆ ತುಂಬ ತಿನ್ನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸಂಜೆ ಅಡುಗೆಗೆ ಊಟ ಎಲ್ಲನೂ ಮಾಡೋಕ್ಕೆ ಈರುಳ್ಳಿ ಎಲ್ಲ ಕುಯ್ದಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಗೈಸ್ ಇದು ಪಬ್ಲಿಕ್ ಊಟ ಮಾಡೋಕ್ಕೆ ಇರೋದು, ಅದು ಫುಲ್ ಬರೀ ಇಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಮಾತ್ರ. ನೋಡ್ಬೋದು. ಗೈಸ್ ಇಲ್ಲಿ ನೋಡಿ, ನಮ್ಮ ಕಿರಣ್ ಫ್ರೆಂಡು ಸಿಕ್ಬಿಟ್ಟವ್ರೆ. ಇವನು ಇಲ್ಲೇ ಒಂದು 3 ವರ್ಷ ಓದಿರೋದು, 8th 9th 10th. ಗೈಸ್ ನೋಡಿ, ಇದೆಲ್ಲ ಫುಲ್ ಸ್ಕೂಲು, ಫುಲ್ ಪಾಠ ಎಲ್ಲ ಮಾಡ್ತಿದ್ದಾರೆ. ಕೇಳಿಸ್ತಿದೆ ಇಲ್ಲೋ ಗೊತ್ತಿಲ್ಲ ನಿಮಗೆ ಸೌಂಡು. ಇಲ್ಲಿ ಸ್ಕೂಲೆಲ್ಲ ಚೆನ್ನಾಗಿದೆ ಮಾತ್ರ. ಕ್ಲಾಸ್ನ ತೋರಿಸ್ತೀನಿ. ಹಾಯ್ ಮಾಡಿ ಗೈಸ್ ನೋಡಿ, ಇಲ್ಲಿ ಫುಲ್ಲು ವರ್ಕ್ ಮಾಡ್ತಿದ್ದಾರೆ ಇವರೆಲ್ಲ. 10th ಸ್ಟ್ಯಾಂಡರ್ಡ್ ಅಂತ ನೋಡ್ಬೋದು. ಗೈಸ್ ನೋಡಿ, ಇವಾಗ ಬೆಟ್ಟ ಹತ್ತುತ್ತಿದ್ದೀವಿ, ನೋಡ್ಬೋದು. ನಮ್ಮ ಕಿರಣ್ ಅವ್ರು ಕರ್ಕೊಯ್ತವ್ರೆ. ಗೈಸ್ ತುಮಕೂರು ಸಿದ್ಧಗಂಗಾ ಮಠದಿಂದ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ವ್ಯೂ ಮಾತ್ರ. ಗೈಸ್ ಪ್ರೇಮಿಗಳು ನೋಡಿ, ಇಲ್ಲೂ ಬಿಟ್ಟಿಲ್ಲ ಅವ್ರದ್ದು ಪ್ರೇಮ ಕಥೆನ. ಇಷ್ಟು ಚೆನ್ನಾಗಿರೋ ಜಾಗದಲ್ಲೂ ಬಿಟ್ಟಿಲ್ಲ. ಇಲ್ಲಿ ಶಿವಕುಮಾರ್ ಸ್ವಾಮೀಜಿದು ಕೆತ್ತನೆ ಮಾಡಿದ್ರೆ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ನಡೆದಾಡುವ ದೇವರು. ಬೆಟ್ಟದ ಕೆಳಗಡೆ ಒಂದು ಪಾರ್ಕ್ ಥರ ಮಾಡಿದ್ದಾರೆ ನೋಡಿ. ಫುಲ್ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಏನು ಗಲೀಜೆಲ್ಲ ಮಾಡಿಲ್ಲ. ನೀವು ಬಂದು ಪ್ಲಾಸ್ಟಿಕ್ ಎಲ್ಲ ಹಾಕೋದೆಲ್ಲ ಮಾಡೋಕೆ ಹೋಗ್ಬಿಡಿ. ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಥರ ನೀವು ಸಹಕರಿಸಿ ಅವ್ರಿಗೆ. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಅಂತ ಪ್ಲೇಸು. ಫುಲ್ ಗ್ರೀನರಿ ಐತೆ. ಗೈಸ್ ಈ ಪ್ಲೇಸ್ ಮಾತ್ರ ಸಖತ್ತಾಗೈತೆ ನೋಡಿ. ಶಿವಕುಮಾರ್ ಸ್ವಾಮೀಜಿ ಅವ್ರದ್ದು ಫುಲ್ಲು ವೃತ್ತಿ ಜೀವನನ ಸ್ಟ್ಯಾಚು ಥರ ಮಾಡಿದ್ದಾರೆ. ಮತ್ತು ಒಳ್ಳೊಳ್ಳೆ ಥಾಟ್ಸ್ಗಳು ಹಾಕಿದ್ದಾರೆ.
ನೋಡ್ಬೋದು. ಮತ್ತು ಇಲ್ಲಿ ಸುಮಾರು ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆ ಇಲ್ಲಿ. ಅವರು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಒಂದು ಸ್ವಲ್ಪ ಆ್ಯಟಿಟ್ಯೂಡ್ ಆಗಲಿ ಆ ಥರ ಏನೂ ಇಲ್ಲ. ಓದೋರು ಬಂದವ್ರನ್ನೆಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ನಿಜ ಸಖತ್ತಾಗೈತೆ ಇಲ್ಲಿ ಪ್ಲೇಸಸ್ ಎಲ್ಲ ಮಾತ್ರ. ಗೈಸ್ ಇಲ್ಲೊಂದು ಸ್ಟ್ಯಾಚು ತೋರಿಸ್ತೀನಿ, ಅವರಿಬ್ಬರು ಇಲ್ಲ, ಬಟ್ ಇದೊಂದು ಯಾವ ಥರ ಮಾಡಿದ್ದಾರೆ ನೋಡಿ, ಇದು ಸುಮಾರು ಅರ್ಥಗಳು ಕೊಡುತ್ತೆ. ಇದು ಅಬ್ದುಲ್ ಕಲಾಂ ಅವರೇ ಶಿವಕುಮಾರ್ ಸ್ವಾಮೀಜಿನ ನೋಡಕ್ಕೆ ಬಂದಿದ್ರಂತೆ ಇಲ್ಲಿಗೆ. ಇನ್ನು ಎಷ್ಟು ಫೇಮಸ್ ಇದ್ರು ನೋಡಿ ಅವಾಗ ಅವರು. ಇವಾಗ ಕರೆಕ್ಟಾಗಿ ಪಾರ್ಕಿಂದ ಹೊರಗಡೆ ಬಂದಿದ್ದೀವಿ ಸ್ಕೂಲ್ ಬಿಡೋ ಟೈಮಿಗೆ. ನೋಡಿ ಎಷ್ಟು ಜನ ಹೋಯ್ತಿದ್ದಾರೆ ಅಂತ, ಫುಲ್ಲು ಲೈನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಹಂಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಷ್ಟು ಜನ. ಇಲ್ಲಿ ಫುಲ್ ಎಲ್ಲ ಹುಡುಗರು ಕ್ರಿಕೆಟ್ ಎಲ್ಲ ಆಡ್ತವ್ರೆ ನೋಡಿ, ಸುಮಾರು ಜನ ಇದ್ದಾರೆ. ಇದನ್ನ ನೋಡಿ ಒಂದು ಕ್ಷಣ ನಮ್ಮ ಸ್ಕೂಲ್ ನೆನಪಾಗೋಯ್ತು. ಒಂದು ರಿಯಾಕ್ಷನ್ ನೋಡಿ ನೋಡಿ, ನಮ್ಮ ಹತ್ರ ಎಲ್ಲ ಫೋನ್ ಇಸ್ಕೊಂಡು ಮಾತಾಡ್ತವ್ರೆ. ಪಾಪ ಅಪ್ಪ ಅಮ್ಮನ ಬಿಟ್ಟು ಸಕ್ಕ ದೂರ ಇರ್ತಾರೆ, ಅವ್ರ ಕಷ್ಟ ಪಾಪ ಯಾರಿಗೆ ಹೇಳ್ಬೇಕು. ಇನ್ನು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ತಾರೆ, ಏನು ಮಾಡಂಗಿಲ್ಲ. ಗೈಸ್ ಇಲ್ಲಿ ನೋಡಿ, ನಮ್ಮ ಹತ್ರ ಇರೋ ಫೋನ್ ಎಲ್ಲಾನು ಕೊಟ್ಬಿಟ್ಟಿದೀವಿ ಪಾಪ ಮಾತಾಡಕ್ಕೆ. ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡ್ತಾರೆ ಪಾಪ. ಈ ಒಂದು ಪ್ರೇಯರ್ ಮಾಡ್ಬೇಕಾದ್ರೆ ವಸ್ತ್ರ ಕಳ್ಳದಂತೆ ನೋಡಿ ಪಾಪ, ಫುಲ್ ಬೇಜಾರಾಗವನೆ. ಏನು ಮಾಡಂಗಿಲ್ಲ. ಹಾಸ್ಟೆಲ್ಸ್ ಅಂದ್ರೆ ಯಾವೂರು? ಬೆಂಗಳೂರು. ಎಷ್ಟನೇ ಕ್ಲಾಸು? ಇಲ್ಲೆಲ್ಲ ಚೆನ್ನಾಗಿ ಕೊಡ್ತಾರ ಊಟ ಎಲ್ಲಾನು? ಚೆನ್ನಾಗಿ ಮಾಡ್ತಾರೆ ಪಾಠ ಎಲ್ಲಾನು? ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಿಸ್ತಾರೆ? 5:30ಗೆ. ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ದ? ಎಷ್ಟು ಜನ ಮಕ್ಳು ನೀವು? ಅವನು ಇಲ್ಲೇ ಇರೋದಾ? ಬೆಂಗಳೂರಲ್ಲೇ. ಇವ್ನು ಪಾಪ ಫುಲ್ ಅಳ್ತಾನೆ. ವಿಡಿಯೋ ಕಾಲ್ ಮಾಡ್ಕೊಟ್ಟಿದೀವಿ. ಅವ್ರ ಅಪ್ಪ ಬಂದಿಲ್ಲ ಅಂತ ಕೈಯೆಲ್ಲ ಕುಯ್ಕೊಬಿಟ್ಟವನೆ ನೋಡಿ, ಕೈಯೆಲ್ಲ ಕುಯ್ಕೊಬಿಟ್ಟವನೆ ಪಾಪ. ನೋಡಿದ್ರೆ ಫುಲ್ ಬೇಜಾರಾಗುತ್ತೆ. ಗೈಸ್ ನಮ್ಮ ಕೈಯಲ್ಲಿ ಆದಷ್ಟು ಇವ್ರಿಗೆ ಹೆಲ್ಪ್ ಮಾಡಿದೀವಿ. ಎಲ್ಲರಿಗೂ ಕೊಡ್ಬೇಕು? ಕೊಡ್ತೀನಿ, ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ. ನಮ್ಮ ತಮ್ಮ ಅವನೇ, ನಮ್ಮ ತಮ್ಮಂಗೆ ಕೊಡ್ತೀನಿ. ತಮ್ಮನ ಇಲ್ಲೇ ಇರೋದಾ? ನಮ್ಮ ತಮ್ಮ ಅವನೇ, ನಮ್ಮ ತಮ್ಮಂಗೂ ಕೊಡ್ತೀನಿ. ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ತೀನಿ, ಅಳ್ಬಾರ್ದು, ಓದ್ತೀನಿ, ಬರಿತೀನಿ, ಅಳಲ್ಲ. ಮತ್ತೆ ಈ ತರ ಕೈ ಕುಯ್ಕೋಬಾರ್ದು, ಸರಿನಾ? ಈ ತರ ಕೈ ಕುಯ್ಕೋಬಾರ್ದು, ಸರಿನಾ? ಗೈಸ್ ನಿಮ್ ಕೈಲಿ ಆದಷ್ಟು ನೀವು ಹೆಲ್ಪ್ ಮಾಡಿ ಪಾಪ. ಅವರಿಗೂ ಎಷ್ಟು ಸಹಾಯ ಆದಂಗೆ ಆಗುತ್ತೆ. ಅಪ್ಪ ಅಮ್ಮನಿಂದ ಸಕ್ಕ ದೂರ ಇರ್ತಾರೆ, ಆದಷ್ಟು ಹೆಲ್ಪ್ ಮಾಡಿ ಗೈಸ್. ಗೈಸ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಸ ಗುಡಿಸ್ತವ್ರೆ. ಎಲ್ಲರೂ ಫ್ರೆಂಡ್ಸೇ, ಎಲ್ಲ ಒಂದೇ ಕ್ಲಾಸ್ ಅವರು ಅನ್ಸುತ್ತೆ ಇವರೆಲ್ಲ. ಎಷ್ಟು ನೀಟಾಗಿ ಕಸ ಗುಡಿಸ್ತವ್ರೆ ನೋಡಿ. ಒಂದೊಂದ್ಸಲ ಒಂದೊಂದು ಬ್ಯಾಚ್ ಕಸ ಗುಡಿಸೋದು ಅನ್ಸುತ್ತೆ ಇಲ್ಲಿ. ಇಲ್ಲೆಲ್ಲ ಒಳ್ಳೆ ಫೆಸಿಲಿಟೀಸ್ ಐತೆ ಗೈಸ್ ನೋಡಿ. ಇಲ್ಲಿ ಎಲ್ಲ ವಾಲಿಬಾಲು, ಕಬಡ್ಡಿ ಎಲ್ಲಾನು ಪ್ರಾಕ್ಟೀಸ್ ಮಾಡ್ತವ್ರೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತವ್ರೆ ಮಾತ್ರ. ಒಳ್ಳೆ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಐತೆ ನೋಡಿ. ಕೋಚ್ ಕೂಡ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತವ್ರೆ ಅಂತ ಪಾಪ. ಇಲ್ಲಿ ಕೋಚಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತವ್ರೆ ನೋಡಿ. ಎಷ್ಟು ಚೆನ್ನಾಗಿ ಕೋಚಿಂಗ್ ಕೊಡ್ತವ್ರೆ ಅವರಿಗೆಲ್ಲ. ನೋಡಿ ಇಲ್ಲಿ ನೋಡಿ ಫುಲ್ಲು ರೂಲ್ಸ್ ಯಾವ ಥರ ಫಾಲೋ ಮಾಡ್ತಾರೆ ಅಂತ. ಈ ಥರ ಎಲ್ಲೂ ಫಾಲೋ ಮಾಡಲ್ಲ ಅನ್ಸುತ್ತೆ. ಫುಲ್ ಎಷ್ಟು ಶಿಸ್ತಾಗಿ ಹೋಯ್ತಾರೆ ನೋಡಿ. ಇದನ್ನ ನಮ್ಮ ಸಿದ್ಧಗಂಗಾ ಮಠದಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ ಅನ್ಸುತ್ತೆ, ಬೇರೆ ಕಡೆ ನೋಡೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ನಾನು ಬಂದಿರೋದೇ ಫಸ್ಟ್ ಟೈಮ್ ಮಠಕ್ಕೆ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇವಾಗ ಬ್ಲೈಂಡ್ ಸ್ಕೂಲಿಗೆ ಬಂದಿದ್ದೀವಿ, ನೋಡ್ಬೋದು. ಸಿದ್ಧಗಂಗಾ ಮಠದಲ್ಲಿ ಬ್ಲೈಂಡ್ ಸ್ಕೂಲು ಇದೆ ನೋಡಿ. ಇಲ್ಲೂ ಪರವಾಗಿಲ್ಲ, ಸುಮಾರು ಜನ ಇದ್ದಾರೆ. ಅಜ್ಜಿ ಒಳಗಡೆ ಬಿಡಲ್ವಾ ನಮ್ಮನ್ನ? ಅಲ್ಲೇ ಅವ್ರನ್ನ ಕೇಳ್ಬೇಕಾ? ಗೈಸ್ ಇಲ್ಲೂ ಬ್ಲೈಂಡ್ ಸ್ಕೂಲಲ್ಲೂ 29 ಜನ ಇದಾರಂತೆ. ಇವಾಗ 26 ಜನ ಇದಾರಂತೆ. ಒಂದು 3 ಜನ ಊರಿಗೆ ಹೋಗಿದಾರಂತೆ. ರೂಮ್ಗಳೆಲ್ಲ ಯಾವ ಥರ ಇದೆ ಅಂತ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹುಡುಗರು. ಇವಾಗ ಎಲ್ಲ ಪ್ರೇಯರಿಗೆ ಹೋಯ್ತವ್ರೆ. ತೋರಿಸ್ತೀನಿ ನಿಮಗೆ ಎಷ್ಟು ಜನ ಇದ್ದಾರೆ ಎಲ್ಲ. ಗೈಸ್ ಇವಾಗ ಎಲ್ಲ ಸ್ಟೂಡೆಂಟ್ಸು ಪ್ರೇಯರ್ ಮಾಡ್ತಿದ್ದಾರೆ. PUC ಮತ್ತು ಸ್ಕೂಲ್ ಅವರೆಲ್ಲರೂ ಪ್ರೇಯರ್ ಮಾಡ್ತಿದ್ದಾರೆ. ಮಿನಿಮಮ್ ಅಂದರೂ 1000+ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ತೋರಿಸ್ತೀನಿ ನಿಮಗೆ ಎಲ್ಲ ಯಾವ ಥರ ಪ್ರೇಯರ್ ಮಾಡ್ತಿದ್ದಾರೆ ಅಂತ.
ಗೈಸ್ ಎಲ್ಲ ಪ್ರೇಯರ್ ಮುಗಿಸ್ಕೊಂಡು ರೂಮಿಗೆ ಹೋಯ್ತಿದ್ದಾರೆ, ನೋಡ್ಬೋದು ಎಲ್ಲ ಅವರ ರೂಮಿಗೆ ಹೋಯ್ತಿದ್ದಾರೆ. ನಾವು ಇನ್ನೇನೋ ಊಟ ಮಾಡ್ಕೊ ಹೊರಡ್ತೀವಿ ಇಲ್ಲಿಂದ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಲ್ಲಿ ಮಾತ್ರ ಫೆಸಿಲಿಟೀಸ್ ಮಾತ್ರ ಸಖತ್ತಾಗೈತೆ. ನಿಮ್ಮ ಮಕ್ಕಳನ್ನ ಏನಾದರೂ ಸೇರಿಸೋದಿದ್ರೆ ಇಲ್ಲಿಗೆ ಸೇರಿಸಿ, ಚೆನ್ನಾಗಿದೆ ಮಾತ್ರ, ಎಜುಕೇಷನ್ ಚೆನ್ನಾಗಿದೆ ಅಂತ ಕೇಳ್ದು. ಮತ್ತು ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.